ಎಲ್ಲ ಆಗ್ರಮ್ಮ. ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಸನ್ಮಾನ ಕಾರ್ಯಕ್ರಮ ಸಿಂಧನೂರಿನ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ನೂತನ ಸದಸ್ಯರಾಗಿರ್ತಕ್ಕಂತಹ ಶ್ರೀ ಹಾಗೂ ಚಂದ್ರಶೇಖರ್ ರೆಡ್ಡಿ ಕನ್ಸಾವಿ ಹಾಗೂ ಶ್ರೀಮಂತ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಅವರನ್ನೆಲ್ಲ ನಮ್ಮ ಕಾಲೇಜಿನಲ್ಲಿ ಈ ಒಂದು ಕಾರ್ಯಕ್ರಮದ ಪ್ರಾರಂಭವನ್ನ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆಗಿರ್ತಕ್ಕಂಥ ಪಾರ್ವತಿ ಒಂದು ಪ್ರಾರ್ಥನೆ ಗೀತೆಯನ್ನು ಆಡಬೇಕಾಗಿ ಕೇಳ್ಕೊಳ್ತಾರೆ. ಕಾಲೇಜಿನ ಆಡಳಿತ ಮಂಡಳಿ ಮಲ್ಲಿಕ್ ಅಹಮದ್ ವಕೀಲರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ಸದಸ್ಯರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೂಡ ಸದಸ್ಯರಿಗೆ ಎಲ್ಲರಿಗೂ ಕರೆಸಿ ತಾವೇನು ಸನ್ಮಾನ ಎಲ್ಲರಿಗೂ ಥ್ಯಾಂಕ್ಸ್ ಅಲಾಟ್ ಎಲ್ಲರಿಗೂ ರೀ. ಆಮೇಲೆ ಹುಡುಗರು ನಾವೆಲ್ಲರೂ ಯಾಕಂದ್ರೆ ನಾವಂತೂ ಓದಿಲ್ಲ, ನೀವೆಲ್ಲರೂ ಯಾಕಂದ್ರೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ನವೇಡೇಸ್. ನೀವೆಲ್ಲರೂ ಓದ್ಬೇಕು. ಈಗ ನನ್ನ ಮಗಳು 3rd ಇಯರ್ MBBS ಮಾಡ್ತಾ ಇದ್ದಾಳೆ. ನನ್ನ ಮಗ ಈಗ 2nd ಇಯರ್ ಮುಗಿದಿದೆ. ಅವನಿಗೂ ನಾನು MBBS ಹಾಸ್ತಾ ಇದ್ದೀನಿ. ನೀವು ಹುಡುಗರು ಎಲ್ಲರೂ ಯಾಕಂದ್ರೆ ನಮ್ಮ ಸಿಂಧೂರು ಹುಡುಗರು ಚಲೋ ಓದಿ. ಈಗ ನಾನೀಗ ಜಸ್ಟ್ ಅಲ್ಲಿ ಇದರ ಹತ್ರ ಹೋಗಿದ್ದೆ, ನಮ್ಮ RC ಪಾಟೀಲ್ ಕಾಲೇಜ್ ಹತ್ರ. ಅಲ್ಲಿ ಯಾರು ನಮ್ಮ ಇದಕ್ಕೆ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾರಂತ. ತಾವು ಏನೈತಲ್ಲ ಫಸ್ಟ್ ರ್ಯಾಂಕ್ ತೊಗೊಂಡು ಈ ನಮ್ಮ AVS ಬ್ರಿಲಿಯಂಟ್ ಕಾಲೇಜಿಗೆ ಏನೈತಲ್ಲ ಒಂದು ಹೆಸರು ತರಬೇಕಂತೇಳಿ ಈ ಎಲ್ಲ 2 ಮಾತುಗಳನ್ನು ಹೇಳಿ ಇದು ಮಾಡ್ತಾರೆ. ಉಪಸ್ಥಿತರಿರುವ ಇನ್ನೂ ನಿಮ್ಮ ಕಾಲೇಜಿನ ಕಾರ್ಯದರ್ಶಿಗಳು ಮತ್ತು ನಮ್ಮ ಆತ್ಮೀಯ ಮಿತ್ರರು ಆಗಿರುವಂತಹ ಶ್ರೀ ವೆಂಕಟೇಶ್ವರ ಅವರೇ, ಹಿರೇಗೌಡ್ರೆ, ಮುರ್ತುಜಾ ಹುಸೇನ್ ಅವರೇ, ಶ್ರೀ ಪ್ರಭುರಾಜ್ ಅವರೇ, ಶ್ರೀ ಆಲಂ ಪಾಷ ಅವರೇ, ಇನ್ನಿತರ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಮುಖ್ಯ ಕೇಂದ್ರ ಬಿಂದು ನೀವೆಲ್ಲರೂ ಇರಬೇಕಲ್ಲ. ನೀವಿಲ್ಲಂದ್ರೆ ಕಾರ್ಯಕ್ರಮನೇ ಆಗೋದಿಲ್ಲ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಈಗ ನಮ್ಮ ಬಾಬುಗೌಡರು ನಾವೆಲ್ಲ ಓದಿಲ್ಲ ಅಂತ ಹೇಳಿ ಏನಂದ್ರೆ ಅವ್ರು ಏನು ಓದಿಲ್ಲ ಅಂತ ಅವ್ರು ಹೇಳಿದ್ದು ಸುಳ್ಳು. ಅವ್ರು ಡಿಗ್ರಿ ಮಾಡಿದ್ದಾರೆ, ವಿದ್ಯಾ ಬುದ್ಧಿ ಕಲ್ತಿರ್ತೀರಿ, ನೀವೆಲ್ಲ ರಾಜಕೀಯಕ್ಕೆ ಬರ್ಬೇಕು. ಅವರು ಹೇಳಿರೋ ಮಾತು ಏನಂತಂದ್ರೆ, ಯಾರು ವಿದ್ಯಾವಂತರಿದ್ದೀರಿ ಅವರು ರಾಜಕೀಯಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ, ಸಾಮಾಜಿಕ ಕ್ಷೇತ್ರಕ್ಕೆ, ಇನ್ನಿತರ ಎಲ್ಲ ರಂಗಗಳಲ್ಲೂ ನೀವೆಲ್ಲ ಪದಾರ್ಪಣೆ ಮಾಡಿದಾಗ ಈ ದೇಶ ಅತ್ಯಂತ ಮುಂದುವರಿಯುತ್ತದೆ. ಈಗ ಅಕ್ಷರ ಜ್ಞಾನ ಇಲ್ಲದಂತಹ ಜನ ಬಹಳ ಕಡಿಮೆ ಆಗಿದ್ದಾರೆ. ಈಗ ನಮ್ಮ ದೇಶದ ಸಾಕ್ಷರತೆ ಇವತ್ತು 80% ಜಾಸ್ತಿ ಇದೆ, ಹೌದಲ್ಲ? 81.7 ಲೈಕ್ ಅಷ್ಟಿದೆ. ಸಾಕ್ಷರತೆ ಬೆಳೀತಾ ಬೆಳೀತಾ ಅಕ್ಷರ ಜ್ಞಾನ ಇದ್ದವಂತವರು, ವಿದ್ಯಾವಂತರು ಈ ದೇಶವನ್ನು ಆಳಲು
ಮತ್ತು ಈ ದೇಶದ ನಾಯಕತ್ವವನ್ನು ವಹಿಸಿಕೊಳ್ಳಲು ಮುಂದೆ ಬರ್ತಾ ಬರ್ತಾ ದೇಶದ ಪ್ರಗತಿಯತ್ತ ನುಗ್ಗುತ್ತಿದೆ ಅಂತ ಹೇಳಲು ನಾನು ಇಷ್ಟಪಡ್ತಾ ಇದ್ದೇನೆ. ನೀವೆಲ್ಲರೂ ಭವಿಷ್ಯದ